ಹೊಸ ಅಮ್ಮಂದಿರು ಪ್ರಸವನದ ನಂತರ ಈ ಒಂದು ಸೊಪ್ಪು ತಿನ್ನೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನೆನಿಮೋಲ್ ಕ್ವೀನ್ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಷಿತಾ. ಇವತ್ತು ನಾವು ಹೊಸ ಅಮ್ಮಂದಿರಿಗೆ ತುಂಬಾ ಉಪಯುಕ್ತವಾದ ಒಂದು ಪೌಷ್ಟಿಕ ಸೊಪ್ಪಿನ ಬಗ್ಗೆ ಮಾತಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ಚಕ್ರಮಣಿ ಸೊಪ್ಪು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಚಕ್ರಮಣಿ ಸೊಪ್ಪು ಅಂದ್ರೆ ಒಂದು ಪೌಷ್ಟಿಕ ಹಸಿರು ಸೊಪ್ಪು. ನಮ್ಮ ಅಜ್ಜಿ ಅಮ್ಮಂದಿರು ಕಾಲದಿಂದಲೂ ಪ್ರಸವನದ ನಂತರ ಇದನ್ನು ಆಹಾರದಲ್ಲಿ ಸೇರಿಸೋ ರೂಢಿ ಕೂಡ ಇದೆ. ಹಳ್ಳಿಗಳಲ್ಲಿ ಇದನ್ನ ಚಕ್ಕಿ ಸೊಪ್ಪು ಅಂತಲೂ ಕರೀತಾರೆ. ಇದು ಸುಲಭವಾಗಿ ಸಿಗುತ್ತೆ ಮತ್ತು ತುಂಬಾ ಹಗ್ಗ ಕೂಡ. ಇದರಲ್ಲಿ ಏನೇನಿದೆ ಗೊತ್ತಾ? ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ. ಇದು ತಾಯಿಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಸೋಂಕು ಬರದಂತೆ ತಡೆಯುತ್ತದೆ. ಹಾಗೆ ಇದರಲ್ಲಿ ಕಬ್ಬಿಣಾಂಶ ಇದೆ. ಅಂದ್ರೆ ಹೆರಿಗೆ ಆದ್ಮೇಲೆ ರಕ್ತ ಕಡಿಮೆ ಆಗೋದು ತುಂಬಾ ಕಾಮನ್. ಈ ಸೊಪ್ಪಿನಲ್ಲಿರುವ ಕಬ್ಬಿಣ ರಕ್ತ ಹೆಚ್ಚಿಸಲು ಸಹಾಯವನ್ನ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ. ಇದು ತಾಯಿಯ ಎಲುಬು ಮತ್ತು ಹಲ್ಲುಗಳಿಗೆ ಶಕ್ತಿಯನ್ನ ಕೊಡುತ್ತೆ. ಹಾಗೆಯೇ ಮಗುವಿಗೆ ಹಾಲು ಕೊಡೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಲ್ವಾ, ಅದನ್ನ ಇದು ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಮತ್ತೆ ಇದರಲ್ಲಿ ನಾರಿನಂಶ ಕೂಡ ಇದೆ. ಅಂದ್ರೆ ಹೆರಿಗೆ ಆದ್ಮೇಲೆ ಮಲಬದ್ಧತೆ ತುಂಬಾ ಜನಕ್ಕೆ ಬರುತ್ತೆ. ಇದರಲ್ಲಿರೋ ನಾರು ಜೀರ್ಣಕ್ರಿಯೆಗೆ ತುಂಬಾ ಸಹಾಯವನ್ನ ಮಾಡುತ್ತೆ. ಮತ್ತೆ ಪ್ರಸವನದ ನಂತರ ತಾಯಿಯ ದೇಹ ಚೇತರಿಸಿಕೊಳ್ಳುತ್ತಿರುತ್ತೆ. ಜೊತೆಗೆ ಮಗುವಿಗೆ ಎದೆಹಾಲುಣಿಸಬೇಕು. ಅದಕ್ಕೆ ದೇಹಕ್ಕೆ ಡಬಲ್ ಪೌಷ್ಟಿಕಾಂಶ ಬೇಕು. ಅದಕ್ಕಾಗಿ ಚಕ್ರಮುನಿ ಸೊಪ್ಪು ತಾಯಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ರಕ್ತ ಹೆಚ್ಚಿಸುತ್ತದೆ. ಐರನ್ ಇರೋದ್ರಿಂದ ರಕ್ತಹೀನತೆಯನ್ನ ತಡೆಯುತ್ತೆ. ಮತ್ತೆ ಶಕ್ತಿಯನ್ನ ಕೊಡುತ್ತೆ. ಹೆರಿಗೆಯ ಆಯಾಸ ಕಡಿಮೆ ಮಾಡಿ ಚುರುಕಾಗಿರಲು ಸಹಾಯವನ್ನ ಮಾಡುತ್ತೆ. ಹಾಗೆ ಗಾಯ ಬೇಗ ವಾಸಿಯನ್ನ ಮಾಡುತ್ತೆ. ಅಂದ್ರೆ ವಿಟಮಿನ್ ಸಿ ಇರೋದ್ರಿಂದ ಒಳಗಿನ ಗಾಯಗಳು ಬೇಗ ವಾಸಿಯಾಗುತ್ತೆ. ಮತ್ತೆ ಮಲಬದ್ಧತೆ ತಡೆಯುತ್ತದೆ. ಫೈಬರ್ ಇರೋದ್ರಿಂದ ಹೊಟ್ಟೆ ಸಮಸ್ಯೆ ಕೂಡ ಇರೋದಿಲ್ಲ. ಮತ್ತೆ ಎದೆ ಹಾಲಿನ ಗುಣಮಟ್ಟ ಹೆಚ್ಚಿಸುತ್ತದೆ. ತಾಯಿ ಪೌಷ್ಟಿಕ ಆಹಾರ ತಿಂದ್ರೆ ಮಾತ್ರ ಎದೆ ಹಾಲು ಕೂಡ ಪೌಷ್ಟಿಕವಾಗಿರುತ್ತದೆ. ಮಗುವಿನ ಬೆಳವಣಿಗೆಗೆ ಇದು ನೇರವಾಗಿ ಸಹಾಯವನ್ನ ಮಾಡುತ್ತೆ. ಮತ್ತೆ ಮಗುವಿಗೆ ಹೇಗೆ ಉಪಯೋಗ ಆಗುತ್ತೆ ಇದರಿಂದ ಅನ್ನೋದನ್ನ ನೋಡೋದಾದ್ರೆ, ತಾಯಿ ಈ ಸೊಪ್ಪು ತಿಂದಾಗ ಅದರ ಪೌಷ್ಟಿಕಾಂಶಗಳು ಎದೆ ಹಾಲಿನ ಮೂಲಕ ಮಗುವಿಗೆ ಹೋಗುತ್ತೆ. ಅದರಿಂದ ಮಗುವಿನ ಕಣ್ಣಿನ ಆರೋಗ್ಯ, ಮೂಳೆ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ನೆನಪಿಡಿ, ತಾಯಿ ಆರೋಗ್ಯವಾಗಿದ್ದರೆ ಮಾತ್ರ ಮಗುವು ಆರೋಗ್ಯವಾಗಿರುತ್ತದೆ. ಹಾಗೆ ತುಂಬಾ ಜನ ಕೇಳ್ತಾರೆ, ಅಕ್ಕ ಇದು ಹಾಲು ಜಾಸ್ತಿ ಮಾಡುತ್ತಾ ಅಂತ. ಸೊ ನಮ್ಮ ಮನೆಗಳಲ್ಲಿ ಹಾಲು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ವೈಜ್ಞಾನಿಕವಾಗಿ ಇದು ಖಚಿತವಾಗಿ ಹಾಲು ಹೆಚ್ಚಿಸುತ್ತದೆ ಅಂತ ಸಾಕ್ಷ್ಯ ಇಲ್ಲ. ಆದ್ರೆ ತಾಯಿ ಪೌಷ್ಟಿಕವಾಗಿದ್ದರೆ, ನೀರು ಚೆನ್ನಾಗಿ ಕುಡಿದರೆ, ವಿಶ್ರಾಂತಿ ಇದ್ದರೆ ಮತ್ತು ಆಗಾಗ ಮಗುಗೆ ಹಾಲುಣಿಸಿದರೆ ಹಾಲು ಖಂಡಿತ ಚೆನ್ನಾಗಿ ಬರುತ್ತೆ. ಈ ಸೊಪ್ಪು ಅಪೌಷ್ಟಿಕ ಆಹಾರದಲ್ಲಿ ಒಂದು ಭಾಗ. ಮತ್ತೆ ಯಾರು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು? ಸೊ ಇವಾಗ ತುಂಬಾ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಯಾರು ಎಷ್ಟು ತಿನ್ಬೇಕು ಅಂತ ಹೇಳಿ. ಹೊಸ ಅಮ್ಮ ಆಗಿದ್ರೆ ಪ್ರಸವನದ ನಂತರ ಮೊದಲ 40 ದಿನ ವಾರಕ್ಕೆ 3 ರಿಂದ 4 ಸಲ ತಿನ್ಬಹುದು. ಒಂದೊಂದು ಸಲ 1 ಕಪ್ ಅಷ್ಟು ಬೇಯಿಸಿದ ಸೊಪ್ಪು ಸಾಕು. ಅಂದ್ರೆ ಒಂದು ಚಿಕ್ಕ ಕಟ್ಟು ಸೊಪ್ಪು ಸಾಕು. ಮತ್ತೆ ಪ್ರತಿಯೊಬ್ಬರು ಕೂಡ ಈ ಸೊಪ್ಪನ್ನ ತಿನ್ಬಹುದು. ಹಾಗೆ ರಕ್ತ ಕಡಿಮೆ ಇರೋರು, ಶಕ್ತಿ ಕಡಿಮೆ ಇರೋರು ವಾರಕ್ಕೆ 2 ರಿಂದ 3 ಸಲ ತಿನ್ಬಹುದು. ಮುಖ್ಯ ಸೂಚನೆ: ಏನೇ ಪೌಷ್ಟಿಕ ಆಹಾರ ಆಗ್ಲಿ ಅತಿಯಾಗಿ ತಿನ್ಬೇಡಿ. ಅತಿಯಾದರೆ ಕೆಲವರಿಗೆ ಗ್ಯಾಸ್ ಅಥವಾ ಹೊಟ್ಟೆ ತೊಂದರೆ ಆಗ್ಬಹುದು. ಮೊದಲ ಬಾರಿ ತಿನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಶುರು ಮಾಡಿ. ನಿಮಗೆ ಅಲರ್ಜಿ ಇದ್ರೆ ಡಾಕ್ಟರ್ ಹತ್ರ ಕೇಳಿ. ಮತ್ತೆ ಹೇಗೆ ಬೇಯಿಸಿ ತಿನ್ಬೇಕು ಅಂದ್ರೆ, ಇದನ್ನ ತುಂಬಾ ಸುಲಭವಾಗಿ ಅಡಿಗೆ ಕೂಡ ಮಾಡಿ ತಿನ್ಬಹುದು. ಪಲ್ಯ ಮಾಡಬಹುದು, ಸಾಂಬಾರ್ ಮಾಡಬಹುದು. ಹಾಗೆ ಬೇಳೆ ಜೊತೆ ಕೂಡ ಇದನ್ನ ಮಿಕ್ಸ್ ಮಾಡಿ ತಿನ್ಬಹುದು. ಅಂದ್ರೆ ತೊಗರಿ ಬೇಳೆಗೆ ಈ ಸೊಪ್ಪು ಸೇರಿಸೋದ್ರಿಂದ ತುಂಬಾ ಪೌಷ್ಟಿಕ ಕೂಡ ಹೆಚ್ಚಾಗುತ್ತೆ. ಮುಖ್ಯ ಸೂಚನೆ: ಯಾವಾಗಲೂ ಸೊಪ್ಪನ್ನ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಚೆನ್ನಾಗಿ ಬೇಯಿಸಿ ಮಾತ್ರ ತಿನ್ನಿ. ಈ ವಿಡಿಯೋದಲ್ಲಿ ಹೇಳಿದ್ದು ಸಾಮಾನ್ಯ ಆರೋಗ್ಯ ಮಾಹಿತಿ ಮಾತ್ರ. ನಿಮಗೆ ಯಾವುದಾದರೂ ಅಲರ್ಜಿ ಇದ್ರೆ ಅಥವಾ ಡಾಕ್ಟರ್ ಏನಾದ್ರೂ ನಿರ್ಬಂಧ ಹೇರಿದ್ರೆ ಆಹಾರ ಬದಲಾವಣೆ ಮಾಡೋಕ್ಕೂ ಮುಂಚೆ ಒಮ್ಮೆ ನಿಮ್ಮ ಡಾಕ್ಟರ್ ಸಲಹೆಯನ್ನ ಪಡೆಯಿರಿ. ಒಟ್ಟಿನಲ್ಲಿ ಹೇಳೋದಾದ್ರೆ, ಚಕ್ರಮಣಿ ಸೊಪ್ಪು ಪ್ರಸವನದ ನಂತರದ ಸಮತೋಲನ ಆಹಾರದಲ್ಲಿ ಇರಲೇಬೇಕಾದ ಸೂಪರ್ ಫುಡ್. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಗೊತ್ತಿರೋ ಹೊಸ ಅಮ್ಮಂದಿರಿಗೆ ಶೇರ್ ಮಾಡಿ. ಮುಂದೆ ಯಾವ ಸೊಪ್ಪು ಅಥವಾ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನೆನಿಮೋಲ್ ಕ್ವೀನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.